Good morning everyone. We are starting with class 10 chapter 9 applications, okay, of trigonometry. And we are solving exercise problems. So far we have solved exercise 1, 2, and now we are looking at problem number 3. We will solve problem number 3. You can see the problem from the textbook, or I am just reading it here. An observer 1.5 meter tall is 28.5 meter away from a chimney. The angle of elevation of the top of the chimney from her eyes is 45 degrees. Then what is the height of the chimney? So yesterday we discussed angle of elevation, angle of depression. Correct? ಇಲ್ಲಿಂದ ಯಾವುದೋ ಒಂದು ಆಬ್ಜೆಕ್ಟ್ ನೋಡ್ತಾ ಇದ್ದೀನಿ, ಇಲ್ಲಿ ಹಿಂಗಿರುತ್ತೆ. ದಿಸ್ ಈಸ್ ಹಾರಿಜಾಂಟಲ್ ಲೈನ್. ಆಬ್ಜೆಕ್ಟ್ ಮೇಲಿದೆ, ಹಾರಿಜಾಂಟಲ್ ಲೈನು ಮತ್ತು ಆಬ್ಜೆಕ್ಟ್ಗೆ ಇದೇನಿದು ಆ್ಯಂಗಲ್ ಆಫ್, ಇದು ಲೈನ್ ಆಫ್ ಸೈಟು. ಹಾರಿಜಾಂಟಲ್ ಮತ್ತು ಲೈನ್ ಇದೊಂದು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೆ. ಏನು ಆ್ಯಂಗಲ್ ಇದು? ಆ್ಯಂಗಲ್ ಆಫ್ ಎಲಿವೇಶನ್. ಸೊ ಇದು ನಾನು ಹಾರಿಜಾಂಟಲ್ ಲೈನ್ ಅಥವಾ ಲೈನ್ ಆಫ್ ಸೈಟು. ನಾನು ಕೆಳಗಡೆ ನೋಡ್ತೀನಿ. ಇಫ್ ಐ ಲುಕ್ ಡೌನ್, this is angle of depression. So similarly what I said is that suppose there is a line of sight. Say there is a line of sight. A person is standing here, it is his eyes. There is a line of sight. If an object is here, if he sees that, then this is angle of depression. Suppose object is here. If we see this object, this is angle of depression. Clear? So this is what we revised and we solved 2 problems. Now let us look at the third problem. An observer 1.5 meter tall is 28.5 meter away from a chimney. Chimney ಅಂದ್ರೆ ಗೊತ್ತಾ? ಏನು ಚಿಮ್ನಿ? ಅಡುಗೆ ಮನೇಲಿ ಇರ್ತದೆ. ಬೇಸಿಕಲಿ ಚಿಮ್ನಿ ಅಂತಂದ್ರೆ ಏನಂತಂದರೆ ಲೈಕ್ ಅದು ಮಾಡೋಕ್ಕಿರೋ ಜಾಗ. ಸರಿ, ಒಬ್ಬ ಮನುಷ್ಯ, ಸರಿನಾ? ಹೀ ಈಸ್ 1.5 ಮೀಟರ್ ಟಾಲ್. ಇವನೇ 1.5 ಮೀಟರ್ ಟಾಲ್ ಇದ್ದಾನೆ. ಹೀ ಈಸ್ ಅವೇ ಫ್ರಮ್ 28.5 ಮೀಟರ್. ಎಲ್ಲಿ? ಫ್ರಮ್ ದ ಫೂಟ್ ಆಫ್ ದ ಚಿಮ್ನಿ. ಚಿಮ್ನಿ ಎಷ್ಟು ಇದೆ? ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಚಿಮ್ನಿ ಫ್ರಮ್ ಹರ್ ಐಸ್ ಇಸ್ 45 ಡಿಗ್ರಿ. ಈ ಚಿಮ್ನಿ ಅಂತಂದರೆ, ಸೊ ದಿಸ್ ಇಸ್ ಟಾಪ್ ಆಫ್ ದ ಚಿಮ್ನಿ. ಸರಿನಾ? ಟಾಪ್ ಆಫ್ ದ ಚಿಮ್ನಿ. ವಾಟ್ ಈಸ್ ಟಾಪ್ ಆಫ್ ದ ಚಿಮ್ನಿ? Top of the chimney is this. This is top of the chimney. This is foot of the chimney. Observer, he is here. His eyes are here. Correct? His eyes are here. Now they are saying the angle of elevation is 45 degree. Angle of elevation, So angle of elevation ke kottaga we join a line from ಇಲ್ಲಿ. ಇದು ಟಾಪ್ ಆಫ್ ಚಿಮ್ನಿ. So line of sight. Where is the line of sight? Correct? In horizontal line drawn from the eyes. Horizontal line drawn from the eyes is line of sight. And a line connecting the eyes and the object. Here is the object. Object ಅಂದರೆ ಎಂಟೈರ್ ಥಿಂಗ್ ಇಸ್ ಆಬ್ಜೆಕ್ಟ್. ಬಟ್ ನಾನು ರೆಫರೆನ್ಸಲ್ಲಿ ನಾನು ಟಾಪ್ ಆಫ್ ದ ಚಿಮ್ನಿ ನೋಡ್ಬೋದು, ಬಾಟಮ್ ಆಫ್ ದ ಚಿಮ್ನಿ ನೋಡ್ಬೋದು, ಎಲ್ಲೋ ಒಂದು ಕಡೆ ಸಮ್ ಪಾಯಿಂಟ್ ಅಂತ ಚಿಮ್ನಿ ನೋಡ್ಬೋದು. ನನ್ನ ಇಷ್ಟ, ನನ್ನ ಕಣ್ಣು, ನಾನು ಎಲ್ಲರೂ ನೋಡ್ತೀನಿ, ನೋಡು. ಸೊ ನೌ the line, this is line of sight, and this is line of sight.
ಹಾರಿಜಾಂಟಲ್ ಲೆವೆಲ್ ಅಷ್ಟು. ವಿಚ್ ಇಸ್ ಲೈನ್ ಆಫ್ ಸೈಟ್? ದಿಸ್ ಇಸ್ ಲೈನ್ ಆಫ್ ಸೈಟ್. ದಿಸ್ ಇಸ್ ಹಾರಿಜಾಂಟಲ್ ಲೆವೆಲ್. ಬಿಟ್ವೀನ್ ಲೈನ್ ಆಫ್ ಸೈಟ್ ಆ್ಯಂಡ್ ಹಾರಿಜಾಂಟಲ್ ಲೆವೆಲ್ ಇಟ್ ಮೇಕ್ಸ್ 45 ಡಿಗ್ರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಬರೆಯೋದು ಬೇಕಾಗಿಲ್ಲ, ಹಾರಿಜಾಂಟಲ್ ಲೆವೆಲ್ ಅಂತ ಬರೆಯಬೇಕಲ್ಲ, ಲೈನ್ ಆಫ್ ಸೈಟ್ ಅಂತ ತೋರಿಸಿದ್ರು ಸಾಕು. ಸೊ ನಾವು ವಾಟ್ ದೇ ಆರ್ ಆಸ್ಕಿಂಗ್ ಈಸ್ ದಟ್ ವಾಟ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ. ಈ ಹೈಟ್ ಆಫ್ ದ ಚಿಮ್ನಿ ಎಷ್ಟು? ಸೊ ಲೆಟ್ಸ್ ಸೇ ದಿಸ್ ಆಸ್ ಅ ಹೆಚ್. ಹೈಟ್ ಆಫ್ ದ ಚಿಮ್ನಿ ಆಸ್ ಹೆಚ್. ಹೆಂಗೆ ಮಾಡ್ತೀಯಾ? ಇಲ್ಲಿ ಹೆಚ್ ಕಂಡಿಡಬೇಕು. ಇಲ್ಲಿ 28.5 ಕೊಟ್ಟಿದ್ದಾರೆ. ಹಾಂ, ಸೊ ಲೆಟ್ ದಿಸ್ ಬಿ ಪಿ. ಇದನ್ನು ಪಿ ಅಂತ ತಿಳ್ಕೊಳ್ಳೋಣ. ಇದು ಎ, ಇಲ್ಲೊಂದು ಪಾಯಿಂಟ್ ಇದೆಯಲ್ಲ, ಐ ಮಾರ್ಕ್ ಇಟ್ ಆಸ್ ಬಿ. ಇದು ಸಿ. ಎ ಬಿ ಅಷ್ಟೇ. 28.5 ಮೀಟ್ರ್ ಕಂಡಿಡಿಯೋದು ಹೆಂಗೆ? $28.5 ಮೀಟ್ರನ್ನ ಹೆಂಗೆ ಯೂಸ್ ಮಾಡ್ಕೋತೀಯ? ಸೊ ಇಫ್ ಸಿ ಡಿ ಇಸ್ 28.5 ಮೀಟರ್, ಪಿ ಬಿ ಇಸ್ ಆಲ್ಸೋ 28.5 ಮೀಟರ್. ಕರೆಕ್ಟಾ? ಫ್ರಮ್ ದ ಡಯಾಗ್ರಾಮ್. ಹಾಂ ಸರಿ, ಮೀಟರ್. 28.5 ಮೀಟರ್. ಇದು 28.5 ಮೀಟರು. ಇದು ಇಲ್ಲಿ ಆ್ಯಂಗಲ್ ಇದೆ, ಇದನ್ನು ಕಂಡಿಡ್ಬೋದಾ? ಕ್ಯಾನ್ ವಿ ಫೈಂಡ್ ಔಟ್ ಎ? ಸೊ from the diagram CD is equal to BP is equal to 28.5 meter. ಹಾಂ, ಇಲ್ಲೊಂದು ಸ್ವಲ್ಪ ನೀನು ಬೇಕಾದ್ರೆ ಬರಿಬೋದು. ಲೆಟ್ ಏನು ಬರುತ್ತೆ ಅಂತ, ಪಿ ಬಿ ದ ಐಸ್ ಆಫ್ ದ ಅಬ್ಸರ್ವರ್. ಅಬ್ಸರ್ವರ್ ಹುಡುಗನ ಹುಡುಗಿನ? ಹುಡುಗನ ಹುಡುಗಿನ? ಹುಡುಗನ ಅಬ್ಸರ್ವರು. ಅಬ್ಸರ್ವರ್ ಅಲ್ಲಿರೋದು ಹುಡುಗನ ಹುಡುಗಿನ? ಹೆಂಗೆ ಹೇಳ್ತೀಯ? ಹೆಂಗೆ ಹೇಳ್ತೀಯಪ್ಪ ಹುಡುಗನ ಹುಡುಗಿನ ಅಂತ? ಯಾಕೆ ಗೊತ್ತಿಲ್ಲ, ಅಲ್ಲಿ ಕೊಟ್ಟಿಲ್ವ ಅಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಚಿಮ್ನಿ ಫ್ರಮ್ ಹರ್ ಐಸ್. Let P be the eyes of the observer, and A be the top of chimney. ಇಷ್ಟು ಬರೋದ್ರೆ ಸಾಕು ಆಯಿತಾ. ದೆನ್ ಫ್ರಮ್ ದ ಡಯಾಗ್ರಾಮ್ ಅಂತ ಹಾಕಿ ಸಿ ಡಿ ಇಸ್ ಈಕ್ವಲ್ ಟು ಬಿ ಪಿ ಇಸ್ ಈಕ್ವಲ್ ಟು 28.5. ಸೊ ನೌ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಪೋಸಿಟ್ ವರ್ಸಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಪೋಸಿಟ್ ಸೈಡ್ ಆ್ಯಂಡ್ ಅಡ್ಜಸೆಂಟ್ ಸೈಡ್. ಹೈಪರ್ನೆಸ್ ನಮಗೆ ಬೇಕಾಗಿಲ್ಲ. ಕರೆಕ್ಟ್? ಯು ಹ್ಯಾವ್ ಟು ಥಿಂಕ್ ವಾಟ್ ಐ ವಾಂಟ್ ಟು ನೋ. ಹೈಪರ್ಟ್ನೆಸ್ ಬೇಕಾ, ಆಪೋಸಿಟ್ ಸೈಡ್ ಬೇಕಾ, ಅಡ್ಜಸೆಂಟ್ ಸೈಡ್ ಬೇಕಾ? ಡಿಪೆಂಡಿಂಗ್ ಆನ್ ದಟ್ ವಿ ವಿಲ್ ಐಡೆಂಟಿಫೈ like which trigonometric ratios to be used. So now we want to know, like from this diagram, so it is 45 degree. This part we have to identify. This is 28.5. Correct? Tan 45 degree is equal to AB over PB. So what is AB? Tan 45 degree is 1. AB over PB is equal to tan 45 degree is 1. Correct? So AB is equal to PB, which is equal to 28.5 meter. Or now we can just simply write. ನಮಗೇನು ಬೇಕು? AB. AB is equal to 28.5 meter. ಏಕೆ? Because PB is equal to 28.5. Clear? ಅಷ್ಟಾಯ್ತು. ಸೊ ಇಷ್ಟು ಗೊತ್ತಾದಾದ್ಮೇಲೆ ನಿಮ್ಮ ಕೆಲಸ ಸುಲಭ. ಏನಕ್ಕೆ ಸುಲಭ? ನಾವು ಎ ಸಿ ಈಸ್ ಈಕ್ವಲ್ ಟು ಕರೆಕ್ಟಾ? ಎ ಸಿ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಕ್ಲಿಯರ್? ಇಷ್ಟು ಗೊತ್ತು.
So now what is BC? BC is equal to PD is equal to 1.5 meter. Height of the person or observer. So AC then ಇದನ್ನು ಗೊತ್ತಿರೋದು then AC is equal to what is AB? ಇಲ್ಲಿ 28.5 plus what is BC? 1.5. So which is equal to 30 meter. ಲಾಸ್ಟಲ್ಲಿ ಬರೀಬೇಕು ದ ಹೈಟ್ ಆಫ್ ಚಿಮ್ನಿ. ಇದು ಬರೀಲೇಬೇಕು ನೀನು. ಫೈಂಡ್ ಔಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ವಾಟ್ ಈಸ್ AC ಎಲ್ಲರೂ ಹೇಳಿದ್ಯಾ ಲೆಟ್ AC ಬಿ ದ ಹೈಟ್ ಆಫ್ ದ ಚಿಮ್ನಿ ಅಂತ ಎಲ್ಲರೂ ಹೇಳಿರಬೇಕು. ಇಲ್ಲಾಂದ್ರೆ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಸೇ ದ ಹೈಟ್ ಆಫ್ ದ ಚಿಮ್ನಿ ಈಸ್ 30 ಮೀಟರ್. ಕ್ಲಿಯರ್? ಅಷ್ಟೇ ಆನ್ಸರ್. ಬರ್ಬೋದ್ಯಾ? Let us look at example 4. Example 4, from a point P on the ground. From a point P on the ground. So I am not writing the whole problem. I have the worksheet here. Rajnikanta. From a point P on the ground, the angle of elevation. Nodili. Bido. From a point P on the ground, ನಮಗೆ ಫಸ್ಟು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಕನ್ವರ್ಟ್ ಟು ಎ ಡಯಾಗ್ರಾಮ್. ಕ್ವಶನ್ ಅರ್ಥ ಮಾಡ್ಕೋಬೇಕು, ಡಯಾಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಅದು ಹೆಂಗೆ ಮಾಡ್ತೀವಿ? ಅದು ಒಂದೇ ಸಲ ಕ್ವಶನ್ಸ್ ಓದಿದ್ರೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 2 times 3 times ನೀನು ಓದಿರ್ತೀಯ. ಗೊತ್ತಾಗ್ತಾ ಇದೆಯಾ? ಆಮೇಲೆ ದೆನ್ ಯು ಗೆಟ್ ಯೂಸ್ ಟು ಇಟ್. ಎಕ್ಸಾಮಲ್ಲಿ ಈಸಿಯಾಗಿ 1 or 2 times ಹೋದರೆ ಸಾಕು. ಅಲ್ಲಿವರೆಗೆ ನಿಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ನಾವು ಯು ಹ್ಯಾವ್ ಟು ಅಬ್ಸರ್ವ್. ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಡಯಾಗ್ರಾಮ್ ಕನ್ವರ್ಟ್ ಮಾಡಬೇಕು. ಫ್ರಮ್ ಎ ಪಾಯಿಂಟ್ P ಆನ್ ದ ಗ್ರೌಂಡ್, ದ ಆ್ಯಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ 10 meter tall building is 30 degree. From a point P on the ground, so some point ಇದೆ on the ground. So let's identify this is P. 10 meter building. There is a 10 meter building. Correct? Angle of elevation is 30 degree ಅಂತ ಹೇಳ್ತಾ ಇದ್ದಾರೆ. Angle of elevation is 30 degree. A flag is hoisted at the top of the building and the angle of elevation of the top of the flagstaff from P is 45 degree. ಇಲ್ಲಿ 30 degree 10 meter. ಅದ್ರ ಮೇಲೆ a flag is hoisted at the top of the building. A flag. Tin 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 tin. ಯಾಕೆ ಮ್ಯೂಸಿಕ್ ಹೇಳ್ತಾ ಇದ್ದೀನಿ? ಮ್ಯೂಸಿಕ್ ಯಾಕೆ ಹೇಳ್ತಾ ಇದ್ದೀನಿ? ಇಂಡಿಯನ್ ಫ್ಲಾಗ್ ಅದಕ್ಕೆ. ಫ್ಲಾಗ್ ಈಸ್ ಹಾಯ್ಸ್ಟೆಡಾ? ಫ್ಲಾಗ್ ಈಸ್ ಹಾಯ್ಸ್ಟೆಡ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಫ್ಲಾಗ್ ಸ್ಟಾಫ್. ಫ್ಲಾಗ್ ಸ್ಟಾಫ್ ಅಂತಂತಂದರೆ ಅಪ್ಪೋಲ್ ಇರ್ತದೆ ನೋಡು, ಅದು angle of elevation from here. तारे जहाँ से अच्छा हिंदुस्तान हम ಎಷ್ಟು ಡಿಗ್ರಿ ಇದು? 45 ಡಿಗ್ರಿ ಅಂತ ಹೇಳಿದ್ನಲ್ಲ. ಫ್ರಮ್ ಪಾಯಿಂಟ್ P 30 ಡಿಗ್ರಿ ಇಲ್ಲಿವರೆಗೆ. ಇಲ್ಲಿ ಫ್ಲಾಗ್ ಇದೆ. ಫ್ಲಾಗ್ ಥರ ಕಾಣಿಸ್ತಾ ಇಲ್ವಾ? ಚೆನ್ನಾಗೇ ಬರೆದಿದ್ದೀನಲ್ಲ. ನಿನ್ನ ಸಮಾಧಾನಕ್ಕಿನ್ನ ಚೆನ್ನಾಗಿ ಬರೀತೀನಿ. ಅದು ಕರ್ವಿ ಬರಬೇಕು. ಹಾರ್ತಾ ಇದೆಯಲ್ಲ, ಸ್ಟ್ರೈಟಾಗಿ ಹಿಂಗೆ ಬರೆದುಬಿಟ್ರೆ ಫ್ಲಾಗು ಅದು ಎಲ್ಲರೂ ಬರೋ ಥರ ಫ್ಲಾಗು. ಸೊ ನಾವು ಬರೆಯೋದು ವೇವಿ ಫ್ಲಾಗು. ಸರಿನಾ?
ಓ ಹಂಗೆ ಬಂದರೆ ಬೇರೆ ದೇಶ ಆಗ್ಬಿಡುತ್ತೆ, ಕೊರಿಯಾಗಿರಿ ಆಗ್ಬಿಡುತ್ತೆ. ಸಾಕಿಷ್ಟೆ. ಹಾಂ, ಫೈನ್ ದ ಲೆಂತ್ ಆಫ್ ದ ಫ್ಲಾಗ್ ಸ್ಟಾಫ್. ಈ ಫ್ಲಾಗ್ ಸ್ಟಾಫ್ ಏನಿದೆ ಇದರ ಲೆಂತು. ದೆನ್ ಡಿಸ್ಟೆನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಪಾಯಿಂಟ್ ಪಿ. ಬಿಲ್ಡಿಂಗ್ ಯಾವುದು ಇಲ್ಲಿ? ಲೆಟ್ ದಿಸ್ ಬಿ ಎ ಅಂತ ಇಟ್ಕೊಂಡ. ದೆನ್ ಬಿ ಸಿ. ಈ ಡಿಸ್ಟೆನ್ಸು ಪಿ ಎ ಫೈಂಡ್ ಔಟ್ ಮಾಡಬೇಕು. ಫ್ಲಾಗ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಅದೇ ಲೆಟ್ ಸೆ ಎಕ್ಸ್. ಈ ಪಾರ್ಟ್ ಏನಿದೆ, ಲೆಟ್ ದಿಸ್ ಬಿ ಎಕ್ಸ್. ಕರೆಕ್ಟಾ? ಹಾಂ, ಇಷ್ಟೇ ನಮ್ಮ ಡಯಾಗ್ರಾಮ್. ಇಷ್ಟು ಬರೆದ್ರೆ ಆಯಿತು. ಲೆಟ್ ಪಿ ಬಿ ದ, ನೀನೇನು ಅಸ್ಯೂಮ್ ಮಾಡಿರ್ತೀಯ, ಯು ಹ್ಯಾವ್ ಟು ರೈಟ್ ಡೌನ್ ಪಿ ಬಿ ದ ಪಾಯಿಂಟ್ ಆನ್ ಗ್ರೌಂಡ್. ಆಯಿತಾ? ಆ್ಯಂಡ್ ಎ ಬಿ ಈಸ್ ದ ಬಿಲ್ಡಿಂಗ್ ಆ್ಯಂಡ್ ಸಿ and C be the top of flag staff. ಅಥವಾ ಈ ಥರ ಬೇಡ. ಲೆಟ್ ಬಿ ಸಿ ಬಿ ದ, ಹಾಂ ರಜನಿಕಾಂತ್ ಫಾಲೋ ಮಾಡ್ತಾ ಇದೆಯಾ? ಫ್ಲಾಗ್ ಸ್ಟಾಫ್. ಇಷ್ಟಾಯಿತು. ಈಗ ರಿಯಲ್ ಗೇಮ್. ನಮಗೆ ಟು ಫೈಂಡ್ ಏನು, ಇದನ್ನು ಬರೀ. ಟು ಫೈಂಡ್ ಪಿ ಎ ಆ್ಯಂಡ್ ಬಿ ಸಿ. ಕರೆಕ್ಟಾ? ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್. ಇದೆಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಹಾಂ, ಫ್ರಮ್ ದ ಪಾಯಿಂಟ್ ಪಿ ಆನ್ ದ ಗ್ರೌಂಡ್ ಟು ದ ಬಿಲ್ಡಿಂಗ್ ಫೈಂಡ್ ದ ಡಿಸ್ಟೆನ್ಸ್ ಅಂತ ಕೇಳಿದರೆ ಕ್ವಶನ್ ಇದೆ. ಆ್ಯಂಡ್ ಹೈಟ್ ಆಫ್ ದ ಫ್ಲಾಗ್ ಸ್ಟಾಫ್ ಎರಡೂ ಇದೆ. ಇದು ಹೆಂಗೆ ಫೈಂಡ್ ಔಟ್ ಮಾಡ್ತೀಯಾ? ಹೌ ಡು ಯು ಫೈಂಡ್ ಔಟ್ ಪಿ ಎ? ಟ್ಯಾನ್. ಅಷ್ಟೇ ನೋಡಿ. ಪ್ರಾಬ್ಲಮ್ಸ್ಗಳೆಲ್ಲ ಈಸಿ. ನೀನು ಕ್ಯಾಚ್ ಮಾಡ್ತಾ ಇದೆಯಾ? ಮಾಡಬೇಕು. ಆಯಿತಾ? ಈ ಪ್ರಾಬ್ಲಮ್ಸ್ಗಳೆಲ್ಲ ಈಸಿ ಇದೆ. ಸೊ ಯು ಆರ್ ಏಬಲ್ ಟು ಕ್ಯಾಚ್ ಇಟ್. ಸೊ ಯು ಹ್ಯಾವ್ ಟು ಡೂ ಇಟ್ ಇನ್ ದ ಎಕ್ಸಾಮ್. ಎಕ್ಸಾಮಲ್ಲಿ ಮಾಡ್ತೀಯ, ತಪ್ಪು ಮಾಡ್ದಂಗೆ ಮಾಡ್ಬೇಕಷ್ಟೇ. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಓವರ್ ಎ ಪಿ, ಆರ್ ಲೆಟ್ಸ್ ರೈಟ್ ಎ ಬಿ ಓರ್ ಪಿ ಎ. ಸರಿನಾ? ಸೊ ಪಿ ಎ ಈಸ್ ಈಕ್ವಲ್ ಟು ಎ ಬಿ ಓವರ್ ಟ್ಯಾನ್ 30 ಡಿಗ್ರಿ. ವಾಟ್ ಈಸ್ ಎ ಬಿ? 10. Tan 30 degree 1/√3. If you take the reciprocal, 10/1 into √3/1, which is equal to 10√3. So angle ಕಡಿಮೆ ಇರೋದ್ರಿಂದ it has to be greater than the building. ಗೊತ್ತಾಗ್ತಾ ಇದೆಯಾ? it has to be greater than the building. ಯಾಕೆ ಹೇಳೋ? ಇನ್ ಕೇಸ್ ಆಫ್ tan 45 ಡಿಗ್ರಿ ಇರುತ್ತೆ. ಸೆ tan 45 ಡಿಗ್ರಿ ಇದು 10 ಇತ್ತು ಅಂತಂದರೆ, ಇದು 45 ಡಿಗ್ರಿ ಇತ್ತು ಅಂದರೆ ಇದು 10 ಇರಬೇಕಾ? ಯಾಕೆ ಗೊತ್ತಾಯ್ತಾ? ಯಾಕೆ ಹೇಳಿ? ವಾಟ್ ಇಸ್ tan 45 ಡಿಗ್ರಿ? 1 ಅಲ್ವಾ? 1 ಅಂತಂದರೆ ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ರೇಷಿಯೋ 1 ಅಂತಲ್ವಾ? ಇಫ್ ಇಟ್ ಈಸ್ 10, ಇದಿನ್ನೂ 10 ಆಗಬೇಕು. ಸಪೋಸ್ ಇದನ್ನು ನಾನು ಅಸ್ಯೂಮ್ ದಟ್ ನಾನು ಬೇಸ್ 5 ಮಾಡ್ತೀನಿ ಅಂತ ಇಟ್ಕೋ. ಇನ್ಸ್ಟೆಡ್ ಆಫ್ 10, 5. ಇದು 5 ಅಂದರೆ ಇಲ್ಲಿಗೆ ಅಪ್ರಾಕ್ಸಿಮೇಟ್ಲಿ. ಸೊ ಇದು 10. ಇದನ್ನು ಕಡಿಮೆ ಮಾಡ್ತೀನಿ, ಬೇಸ್ ಕಡಿಮೆ ಮಾಡ್ತೀನಿ. ಆ್ಯಂಗಲ್ ಏನಾಯಿತು? 45ಗಿಂತ ಜಾಸ್ತಿ ಆಯ್ತಾ? ಏನಾಯಿತು? ಬೇಸ್ ಡಿಸ್ಟೆನ್ಸ್ನ ಕಡಿಮೆ ಮಾಡ್ತಾ ಹೋಯ್ತು ಅಂದರೆ ಆ್ಯಂಗಲ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತಲ್ವಾ? ಸರ್ ಬೇಸ್ ಚಿಕ್ಕದಾಗಿ ಇಟ್ಕೋತೀನಿ, ಆಪೋಸಿಟ್ ಸೈಡ್ ಜಾಸ್ತಿ ಮಾಡ್ತೀನಿ. ಆ್ಯಂಗಲ್ ಏನಾಯಿತು? ಜಾಸ್ತಿ ಆಗ್ತದೆ. ಬೇಸ್ ಇನ್ನೂ ಚಿಕ್ಕದು ಮಾಡ್ತೀನಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರೋದೇ ಇಲ್ಲಿ. ನಾನು ಹೇಳ್ತಿರೋದು ಈ ಆ್ಯಂಗಲು. ಆ್ಯಂಗಲ್ ಜಾಸ್ತಿ ಆಗಲ್ವಾ? ಸೊ ನಾನು ಹಿಂಗೆ ಜಸ್ಟ್ ಹೌ ಟು tan 45 ಹೆಂಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೇನೆ. ಬೇಸ್ ಜಾಸ್ತಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ, ಆ್ಯಂಗಲ್ ಏನಾಗ್ತಾ ಹೋಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಬೇಸ್ ಜಾಸ್ತಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ, ಆ್ಯಂಗಲ್ ಏನಾಗ್ತಾ ಹೋಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. 45 ಡಿಗ್ರಿಗಿಂತ ಕಮ್ಮಿ ಆಗ್ತಾ ಹೋಗುತ್ತೆ. 45 ಡಿಗ್ರಿ ಬಂದಾಗ ಬೇಸ್ ಮ್ಯಾಚ್ ಆಗುತ್ತೆ. ಬೇಸು ಮತ್ತು ಆಪೋಸಿಟ್ ಸೈಡ್ ಮ್ಯಾಚ್ ಆಗುತ್ತೆ. ಲೈಕ್ ವೆನ್ ಯು ಗೋ
ಲೈಕ್ ವೆನ್ ಯು ಗೋ ಬಿಯಾಂಡ್ 45 ಡಿಗ್ರಿ ಆಪೋಸಿಟ್ ಸೈಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೈ ಕಾಮನ್ ಸೆನ್ಸ್ ಆಲ್ಸೋ ವಿ ಕ್ಯಾನ್ ಸೇ, ವಾಟ್ ವಿ ಕ್ಯಾನ್ ಸೇ, ಸಿನ್ಸ್ ಇಟ್ ಈಸ್ ಆ್ಯಂಗಲ್ 30 ಡಿಗ್ರಿ ಆಪೋಸಿಟ್ ಸೈಡ್ಗಿಂತ ಲೈಕ್ ಅಡ್ಜಸೆಂಟ್ ಸೈಡ್ ಇಟ್ ಹ್ಯಾಸ್ ಟು ಬಿ ಗ್ರೇಟರ್. √3 ಮೀನ್ಸ್ ಲೈಕ್ 1.7, 1.73. ಸೊ 10ಗಿಂತ ಜಾಸ್ತಿ ಆಯಿತು. ಅರ್ಥ ಆಯ್ತಾ? ಸೊ ಸಿ ಇ ಟಿ ಕ್ವಶನ್ಸ್ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಓಕೆ, ಇದೇ ಕ್ವಶನು ಏನು ಕೊಟ್ಟಿಲ್ಲ ಅಂತ ಅನ್ಕೋ. ಸೊ ಸ್ಟೇಟ್ಮೆಂಟ್ 1, ಪಾಯಿಂಟ್ ನಂಬರ್ 1, ಪಿ ಎ ಈಸ್ ಗ್ರೇಟರ್ ದೆನ್ ಎ ಬಿ, ಪಿ ಎ ಈಸ್ ಈಕ್ವಲ್ ಟು ಎ ಬಿ, ಪಿ ಎ ಈಸ್ ಲೆಸ್ ದೆನ್ ಎ ಬಿ ಅಂತ 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೆಂಗೆ ಥಿಂಕ್ ಮಾಡ್ತೀಯಾ? ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈ ಥರ ಕೊಟ್ಟಿರ್ತಾರೆ, ದ ಹೈಟ್ ಅಥವಾ ಈ ಡಯಾಗ್ರಾಮ್ ಕೊಟ್ಟಿರ್ತಾರೆ ಅಂತ ಇಟ್ಕೋ. ಹೈಟ್ ಪಿ ಎ ಇಸ್ ಗ್ರೇಟರ್ ದೆನ್ ಎ ಬಿ, ಪಿ ಎ ಇಸ್ ಈಕ್ವಲ್ ಟು ಎ ಬಿ. ನಾವು ಕ್ಯಾಲ್ಕುಲೇಟ್ ಮಾಡ್ದೆ ಹೇಳ್ಬೋದಾ? ಹೇಳ್ಬೋದು. ಯಾಕೆ? ಆ್ಯಂಗಲ್ ಇಸ್ ಜಸ್ಟ್ 30 ಡಿಗ್ರಿ. ಆ್ಯಂಗಲ್ 30 ಡಿಗ್ರಿ ಇತ್ತು ಅಂತಂದರೆ ವೆನ್ ಆ್ಯಂಗಲ್ ಕಮ್ಸ್ ಡೌನ್ ಆರ್ ಬಿಲೋ 45 ಡಿಗ್ರಿ ಬೇಸ್ ದೊಡ್ಡದಾಗ್ತಾ ಹೋಗುತ್ತೆ, ಹೈಟು ಚಿಕ್ಕದಾಗ್ತಾ ಹೋಗುತ್ತೆ. 45 ಡಿಗ್ರಿ ಬಂದಾಗ ಬೇಸು ಹೈಟು ಮ್ಯಾಚು. ಲೈಕ್ ವೆನ್ ಯು ಗೋ ಎಬೋವ್ 45 ಡಿಗ್ರಿ ಹೈಟ್ ಜಾಸ್ತಿ ಆಗಿರುತ್ತೆ, ಬೇಸ್ ಕಮ್ಮಿ ಇರುತ್ತೆ. ನಾನು ಲಾಸ್ಟ್ ಪ್ರಾಬ್ಲಮ್ ಬರದೆ ನೋಡ್ದೆ, ಕರೆಕ್ಟಾ? ಸೊ ಇದು ಫೈಂಡ್ ಔಟ್ ಮಾಡೋದು ಒಂದು ಕಡೆ, ಬಟ್ ಲೈಕ್ ಲಾಜಿಕಲಿ ವೆನ್ ಯು ಸೇ ಇಟ್ ಇಸ್ 45 ಡಿಗ್ರಿ ಆಬ್ವಿಯಸ್ಲಿ ಆನ್ಸರ್ ಶುಡ್ ಬಿ 10ಗಿಂತ ಜಾಸ್ತಿ ಇರಬೇಕು, ಬೇಸ್ ಜಾಸ್ತಿ ಆಗಿರಬೇಕು, ಹೈಟ್ ಕಡಿಮೆ ಇರಬೇಕು. ಇಫ್ ಇಟ್ ಇಸ್ ಎ 5 ಡಿಗ್ರಿ ಹೆಂಗಿರುತ್ತೆ? 5 ಡಿಗ್ರಿ ಇಲ್ಲಿರುತ್ತೆ, ಕರೆಕ್ಟಾ? ಹೈಟ್ ಏನಾಯಿತು? ಇನ್ನೂ ಕಮ್ಮಿ ಆಯಿತು. ಇಲ್ಲಿ 5 ಡಿಗ್ರಿಗೆ ಎಷ್ಟು ಹೈಟ್ ಕೊಟ್ಟಿರ್ತಾರೆ ಅನ್ಕೋ, 25 ಕೊಟ್ಟಿರ್ತಾರೆ. ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಇದಕ್ಕಿಂತ ಆಬ್ವಿಯಸ್ಲಿ ಬೇಸ್ ಜಾಸ್ತಿ ಇರಬೇಕಲ್ವಾ? ಲಾಜಿಕಲಿ ಯು ಆರ್ ಗೆಟಿಂಗ್ ಇಟ್? ಸೊ ಅಷ್ಟೇ. ಸೊ ಅದನ್ನು ನಾನು ಹೇಳಿದೆ. ಇದು ಕೊಟ್ಟಾಗ ವೆನ್ ಯು ನೋ ಲೈಕ್ ಕಾನ್ಸೆಪ್ಟ್ ಯು ನೀಡ್ ನಾಟ್ ಟು ಫೈಂಡ್ ಓಕೆ ಇಟ್ ಇಸ್ 30 ಡಿಗ್ರಿ, ಆಬ್ವಿಯಸ್ಲಿ ದ ಅಡ್ಜಸೆಂಟ್ ಸೈಡ್ ಶುಡ್ ಬಿ ಗ್ರೇಟರ್ ದೆನ್ ದ ಆಪೋಸಿಟ್ ಸೈಡ್ ಅಂತ ಇದನ್ನು ಮಾರ್ಕ್ ಮಾಡ್ತೀಯ. ಸಿ ವೈ ಲೈಕ್ ಐ ಐ ಟಿಲಿ ಅಥವಾ ಸಿ ಇ ಟಿಲಿ ಯಾಕೆ ಈ ಥರ ಕ್ವಶನ್ಸ್ ಕೊಡ್ತಾರೆ ಅಂದರೆ ಲೈಕ್ ರಾದರ್ ದ್ಯಾನ್ ಸಾಲ್ವಿಂಗ್ ಎ ಬಿಗ್ ಥಿಂಗ್ ಲೈಕ್ ದೇ ಚೆಕ್ ದ ಕಾನ್ಸೆಪ್ಟ್. ಇದೇ ಕ್ವಶನ್ಸ್ನ ಸಿ ಇ ಟಿ ಕ್ವಶನ್ಸ್ ಮಾಡಿದ್ರೆ ಇದು ಸಿ ಇ ಟಿ. ವಾಟ್ ಈಸ್ ಸಿ ಇ ಟಿ ಗೊತ್ತಿಲ್ವಾ? ಸಿ ಇ ಟಿ ಇಸ್ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ದೇ ಆಲ್ಸೋ ಕಾಲ್ KCET, that is Karnataka CET, common entrance test. So common entrance test, this is for like science students. After 12th you take the CET to get admissions into India engineering colleges. ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಇಂಡಿಯಾದಲ್ಲಿ ಒಂದು ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ಗಳು. ನೀನು ಐ ಐ ಟಿ ಆಯಿತಾ? ಐ ಐ ಟಿಲಿ 2 ಇದೆ ಆಯಿತಾ? ಐ ಐ ಟಿ ಮೇನ್ಸು, ಐ ಐ ಟಿ ಅಡ್ವಾನ್ಸ್ಡು. ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜುಗಳು ಚಿಕ್ಕದು, ದೊಡ್ಡದು, ಟಾಪು, ಬಾಟಮು, ಮಿಡಲ್ಲು ಯಾವ್ದಿರ್ತಾವೆ? ದಿಸ್ ಈಸ್ ಲೈಕ್ MCQ. ಅರ್ಥ ಆಯ್ತಾ? ಹಾಂ, ಬರೀ ಟಿಕ್ ಮಾಡ್ಕೊಂಡಲ್ಲ, ಸಾಲ್ವ್ ಮಾಡಬೇಕು. ಟಿಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಸುಮ್ಮನೆ ಟಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ 5 ನಿಮಿಷದಲ್ಲಿ ಮುಗಿದೋಗ್ತದೆ. ಹ್ಯಾವ್ ಟು ಸಾಲ್ವ್ ಅಂಡ್ ಮಾರ್ಕ್. 60 ಕ್ವಶನ್ಸ್ ಕೊಟ್ಟಿರ್ತಾರೆ, 1 hour ಕೊಟ್ಟಿರ್ತಾರೆ, 60 ಕ್ವಶನ್ಸ್ ಕೊಟ್ಟಿರ್ತಾರೆ. ಆಯಿತಾ? ಕಾನ್ಸೆಪ್ಚುಲಿ ನೋಡು, 1 hourಗೆ 60 ಕ್ವಶನ್ಸ್ ಅಂದರೆ ಹ್ಯಾವ್ ಟು ಬಿ ಟಟ ಫಾಸ್ಟಾಗಿ. ಹೌದಾ? ಗೊತ್ತಾಯ್ತಾ? ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆಲ್ಲ CET, ಇಂಡಿಯಾದಲ್ಲಿರುವಂತಹ NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದಕ್ಕೆಲ್ಲ IIT ಮೇನ್ಸು. IIT ಮೇನ್ಸಲ್ಲಿ ಪಾಸ್ ಆದ್ರಿಗೆ IIT ಅಡ್ವಾನ್ಸ್ಡ್ ಅಂತ ಮಾಡ್ತಾರೆ. ಲೈಕ್ IIT JEE ಫುಲ್ ಹೇಳೋದಂತಾರೆ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತಾರೆ. IITಗಳ ಸೀಟ್ ತಗೋಬೇಕಾದ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ಅಡ್ವಾನ್ಸ್ಡ್ ಎಕ್ಸಾಮ್. ಅಡ್ವಾನ್ಸ್ಡ್ ಎಕ್ಸಾಮಲ್ಲಿ ಯು ವಿಲ್ ಗೆಟ್ ಇನ್ ಟು IIT. ನಾನು ಅವತ್ತು ತೋರಿಸಿದ್ನಲ್ಲ, IIT ಬಾಂಬೆ, IIT ಮಡ್ರಾಸ್, IIT ಖರಗ್ಪುರ್, ಆ ಥರ. ಸೊ ಇದು ಕಷ್ಟ. ನೀನು ಹುಡುಗರು ಮೈಸೂರಿಂದ ಒಬ್ಬರು IIT ಸೀಟ್ ತೊಗೊಳೋದು ಸಿಗೋಲ್ಲ ಪ್ರತಿ ವರ್ಷ. ಎಂಟೈರ್ ಮೈಸೂರಲ್ಲಿ ಸಿಗೋಲ್ಲ. ಎಂಟೈರ್ ಮೈಸೂರಿಂದ ಮೇನ್ಸ್ ಬರೆದು NIT ಸೀಟ್ ತೊಗೊಳೋರು ಕಮ್ಮಿನೇ, ಒಬ್ರಿಗೆ ಕಷ್ಟ. ಸೊ ಇದನ್ನ ಸಾಮಾನ್ಯವಾಗಿ CET ಇದೆಲ್ಲ ಮಾಡ್ತಾರೆ. ಸೊ now it is here.
10√3. ಇದು 10√3 ಸಿಕ್ತು, ಇಲ್ಲಿ ಬರಿಬೇಡ. ನಾವು ಫರ್ದರ್ ನಾವೇನು ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಹಿಂಗ ಓ ದೊಡ್ಡದು ಮಾಡಿಬಿಟ್ಟು ಪಕ್ಕಕ್ಕೆ ತಿಳ್ಕೊಂಡೋಗಿ ಅಂತ. ಬಟ್ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ನಮ್ಮ ಡಯಾಗ್ರಾಮ್ ಎಲ್ಲ ಮಿಸ್ ಆಯ್ತಾವಲ್ಲ. ಡಯಾಗ್ರಾಮ್ ಸ್ವಲ್ಪ ಬಿಟ್ಕೊಂತೀಯ. ಹಾಂ ಹಾಂ ಸೆಲೆಕ್ಟ್. ಹಾಂ ಡಯಾಗ್ರಾಮ್ ಈ ಕಡೆ ಹೇಳ್ಕೊಳ್ಳೋಂತ. ಓಕೆ, ಈಗ ಅದನ್ನ ಯಾವನ್ನ ಆ ಕಡೆ ತಳ್ಬೇಕು? ಇದನ್ನು. ಸರಿ, ನಮಗೀಗೇನು ಜಾಸ್ತಿ ಜಾಗ ಬಿಡಬೇಕು ಬಿಡು, ಸಾಕೀಗ. ಕ್ಲಿಯರ್? ಹಾಂ, ನಾವು ಸೊ ಎಗೇನ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಹೈಪೋಟೆನ್ಯೂಸ್ ಬಗ್ಗೆ ನಮ್ಮ ತಲೆ ಕೆಡಿಸ್ಕೊತಾ ಇಲ್ಲ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಪೋಸಿಟ್ ಟು ಅಡ್ಜಸೆಂಟ್ ಟು ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಅಷ್ಟೇ. ನಾವು ಟು ಫೈಂಡ್ ಬಿ ಸಿ ಫೈಂಡ್ ಔಟ್ ಮಾಡೋದಕ್ಕೆ ಹಿಂಗೆ ಅಂತ. ಸೊ ಓವರ್ ಲೈನ್ ಮಾಡ್ತೀನಿ. tan 45 ಡಿಗ್ರಿ, tan 45 ಡಿಗ್ರಿ ಈಸ್ ಈಕ್ವಲ್ ಟು ಹಾಂ, ಏಕೆ ಇಲ್ಲಿಗಿಂತ ಫಸ್ಟ್ ಬಿ ಸಿಗಿಂತ ಮುಂಚೆ ಓವರ್ ಆಲ್ ಲೆಂತ್ ಫೈಂಡ್ ಔಟ್ ಮಾಡ್ಕೋತೀನಿ. ಸೈನ್ 30 ಡಿಗ್ರಿ ಫೈಂಡ್ ಔಟ್ ಮಾಡ್ಕೊಂಡು ಏನು ಮಾಡಲಿ? ಹೈಪಾಟ್ನೆಸ್ ಸಿಗುತ್ತೆ. ಸರಿ, ಹೈಪಾಟ್ನೆಸ್ ಸಿಗುತ್ತೆ. ಹೈಪಾಟ್ನೆಸ್ ಫಸ್ಟ್ ನಿಂಗೆ ಹಾಂ ಅಷ್ಟು ಮಾಡಬೇಕು ಅಂದರೆ ಫಸ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು. ಇಲ್ಲೆಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ? ಸೆಟ್ ಟ್ರಯಾಂಗಲ್ ನಿಂಗೆ ಇದೆಯಲ್ವಾ, ಪಿ ಟ್ರಯಾಂಗಲ್ ಪಿ ಸಿ ಬಿ ಇಸ್ ನಾಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಟು ಅಪ್ಲೈ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಟ್ ಶುಡ್ ಬಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಾನು ಇದು ಯಾವುದೋ ಇದು ಕೊಟ್ಟಿರ್ತೀನಿ ಅಂತ ಅನ್ಕೋ, ಇಲ್ಲಿ ರೈಟ್ ಆ್ಯಂಗಲೇ ಇಲ್ಲ. ವಾಟ್ ಈಸ್ ಹೈಪಾಟ್ನ್ಯೂಸ್? ಫಾರ್ ಇದಕ್ಕೆ ಫಾರ್ ಪಿ ಎ ಬಿ ದೇರ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಫಾರ್ ಪಿ ಬಿ ಸಿ ಸೊ ದೇರ್ ಇಸ್ ನೋ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಯು ಕ್ಯಾನಾಟ್ ಅಪ್ಲೈ ಹಿಯರ್. ಯೋಚನೆ ಮಾಡ್ತಿರೋದು ಸರಿ, ಬಟ್ ದೇರ್ ಇಸ್ ನೋ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಯರ್. ಸೊ ದಟ್ ಈಸ್ ವೈ ವಿ ಗೋ ಫಾರ್ tan 45 ಡಿಗ್ರಿ ವಿಚ್ ಇಸ್ ನಥಿಂಗ್ ಬಟ್ ಎ ಸಿ ಓವರ್ ಪಿ ಎ. tan 45 degree is equal to 1. So AC over PA is equal to 1, which is nothing but AC over PA. Clear? ಸರಿ ಆಯಿತು. ನಾವು ವಿಚ್ ಇಸ್ ಈಕ್ವಲ್ ಟು AC over PA which is equal to ಎಷ್ಟು? 10√3 ಮೀಟರ್. ಸರಿ, ನಾವು ವಾಟ್ ಈಸ್ x plus 10 is equal to AC. X plus 10 is equal to 10√3. X is equal to 10√3 minus 10. X is, take common 10, what do you have to write 3? 10 ಹೊರಗಡೆ ಬಂತು, minus 1. 10√3 minus 1. ಅವ್ರ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ, what they have said in the problem, you may take √3 as 1.732. So x is equal to 10 into 1.732 minus 1. 10 into 1.732 0.732. What is 10 into 0.732? 7.32 meter. ಆಮೇಲೆ ಲಾಸ್ಟಲ್ಲಿ ಬರೀಬೇಕು ಏನಂತ, 2 ಪಾಯಿಂಟು ಬರೀಬೇಕು ಲಾಸ್ಟಲ್ಲಿ. ಇಲ್ಲೂ ಬರೀತೀಯಾ? ದ distance, the length of Flagstaff is 7.32 meter and distance of the building from point P. ಈ ಥರ ಬರೆದು ಬಾಕ್ಸ್ ಹಾಕ್ತೀಯ. ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಫ್ರಮ್ ಬಿಲ್ಡಿಂಗ್ ಈಸ್ ಎಷ್ಟು? 10√3 meter. ಕ್ಲಿಯರಾ?
ಈಸಿ ಪ್ರಾಬ್ಲಮ್ಸು. ಹೆಚ್ಚು ಕಡಿಮೆ ಇದಕ್ಕಿಂತ ಈಸಿ ಇನ್ನೊಂಚೂರು ಹೆಚ್ಚು ಅಂದರೆ ಸ್ವಲ್ಪ ಕಷ್ಟ ಅಷ್ಟೇ ಎಕ್ಸಾಮ್ಸಿಗೆ ಬರೋದು. ಕ್ಲಿಯರ್? ಹಾಂ, ಬರ್ಕೋ, ಡಯಾಗ್ರಾಮ್ ಬರ್ಕೋ, ಇದು ಬರ್ಕೋ. ಹಾಂ, ಬಾವುಟ ಆರೆಂಜು, ವೈಟು, ಗ್ರೀನು. ಗೊತ್ತಾಯ್ತು. ಏನು ತಲೆ ರಜನಿಕಾಂತ್ ಬರಿಬೇಕು. So let us see the next problem. Example 5. ಏನು ಬರ್ಕೊಬೇಡ, ಅಬ್ಸರ್ವ್ ಮಾಡಷ್ಟೇ. The shadow of a tower standing on a level ground is found to be 40 meter longer when the sun's altitude is 30 degree than when it is 60 degree. For example, shadow of a tower is found to be 40 degree ಅಂತ ಕೊಟ್ಟಿರ್ತಾರೆ. ಲೈಕ್ ಶಾಡೋ ಯಾವಾಗ ಕ್ರಿಯೇಟ್ ಆಗುತ್ತೆ? ವೆನ್ ಡು ವಿ ಕ್ರಿಯೇಟ್ ಶಾಡೋ? ಈಗ ಶಾಡೋ ನಂದು ಕೈದು ಶಾಡೋ ಟಿ ವಿ ಮೇಲೆ ಬೀಳ್ತಾ ಇದೆ, ಕರೆಕ್ಟಾ? ನನಗೆ ಕಾಣಿಸ್ತಾ, ನಿಂಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಕಾಣಿಸ್ತಾ ಇದೆಯಾ? ಹಾಂ. ಸೊ ಲೈಟ್ ಸೋರ್ಸ್ ಇಲ್ಲಿದೆ, ಈ ಕಡೆಯಿಂದ ಬಿದ್ದಿದ್ದು ಆಬ್ಜೆಕ್ಟ್ ಬಿದ್ದು ಶಾಡೋ ಕ್ರಿಯೇಟ್ಸ್ ದ ಬ್ಯಾಕ್ ಸೈಡ್, ಕ್ಲಿಯರ್? ಆನ್ ದ ಸ್ಮಾರ್ಟ್ ಬೋರ್ಡ್. ಸೊ ಸಪೋಸ್ ಇಫ್ ಯು ಹ್ಯಾವ್ ಎ ಬಿಲ್ಡಿಂಗ್, 8 ಮೀಟರ್ ಬಿಲ್ಡಿಂಗ್ ಇದೆ, ಯಾವುದೊಂದು ಬಿಲ್ಡಿಂಗ್ ಇದೆ. ಸನ್ ಎಲ್ಲಿರುತ್ತೆ? ಎಲ್ಲ ಈ ಜಾಗದಲ್ಲಿ ಎಲ್ಲೋ ಇರುತ್ತೆ. ಶಾಡೋ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಈ ಸೈಡ್ ಶಾಡೋ ಕ್ರಿಯೇಟ್ ಆಗುತ್ತೆ, ಕ್ಲಿಯರ್? ಅಷ್ಟೇ. ನೌ ವಾಟ್ ದೇ ಆರ್ ಟೆಲಿಂಗ್ ಈಸ್ ದಟ್ ದ ಶಾಡೋ ಆಫ್ ದ ಟವರ್ ಸ್ಟ್ಯಾಂಡಿಂಗ್ ಆನ್ ಎ ಲೆವೆಲ್ ಗ್ರೌಂಡ್ ಈಸ್ ಫೌಂಡ್ ಟು ಬಿ 40 ಮೀಟರ್ ವೆನ್ ಸನ್ ಆಲ್ಟಿಟ್ಯೂಡ್ ಇಸ್ 30 ಡಿಗ್ರಿ. 40 ಮೀಟರ್ ಲಾಂಗರ್ ವೆನ್ ಸನ್ ಆಲ್ಟಿಟ್ಯೂಡ್, ಕೇಳಿಸ್ಕೊ, ಸನ್ ಆಲ್ಟಿಟ್ಯೂಡ್ ಇಸ್ 30 ಡಿಗ್ರಿ ದ್ಯಾನ್ ವೆನ್ ಇಟ್ ಇಸ್ 60 ಡಿಗ್ರಿ. ಸನ್ ಆಲ್ಟಿಟ್ಯೂಡ್ 2 ಕೇಸ್ ಕೊಡ್ತಾಯಿದ್ದಾರೆ. ಸನ್ ಆಲ್ಟಿಟ್ಯೂಡ್ 60 ಡಿಗ್ರಿ. ಆಲ್ಟಿಟ್ಯೂಡ್ ಅಂದರೆ ಏನು? ಲೈಕ್ ಹೈಟ್ ಅಂತ. ಒಬ್ಬ ಪರ್ಸನ್ ಇಲ್ಲಿರ್ತಾನೆ, ಇಲ್ಲಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂತಂದರೆ ಸನ್ ಈ ಕಡೆ ಇರುತ್ತೆ, 2 ಶಾಡೋ ಬೀಳ್ತಾ ಇರುತ್ತೆ. ಒಂದು 2 ಶಾಡೋ ಇಲ್ಲಿ, ಲೈಕ್ 30 ಡಿಗ್ರಿ. ನಾನು ಸನ್ನನ್ನು 30 ಡಿಗ್ರಿ ನೋಡಿದ್ರೆ 60 ಡಿಗ್ರಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಕತ್ತೆತ್ತು ನೋಡ್ಬೇಕಾ? ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಇನ್ ದ ಈವ್ನಿಂಗ್ ಇಲ್ಲಿ ನಿಂತರೆ ಕಾಣಿಸುತ್ತೆ. ಮಾರ್ನಿಂಗ್ ಇಲ್ಲೇ ಕೆಳಗಡೆ ಇರುತ್ತೆ. ಸಪೋಸ್ ಇನ್ ದ ಮಾರ್ನಿಂಗ್, ಆಯಿತಾ? ಸೇ ಪರ್ಸನ್ ಪಿ ರೋಡ್ ಮೇಲೆ ಇರ್ತಾನೆ, ಇಲ್ಲೇ ಎಲ್ಲ ಇರುತ್ತೆ ಸನ್ನು, ಈಸಿ ವಿತಿನ್ 30 ಡಿಗ್ರಿಲಿ ಅಬ್ಸರ್ವ್ ಆಯಿತು. ಮಧ್ಯಾಹ್ನ 1 ಗಂಟೆ 1 PM ಅಥವಾ 12 ಗಂಟೆ 1 ಗಂಟೆ ಎಲ್ಲಿ ಬೇಕಾದ್ರೂ ಇರ್ಬೋದು. ಡಿಪೆಂಡ್ಸ್ ಆನ್ ದ ಮೂಮೆಂಟ್ ಆಫ್ ದ ಸನ್ನು. ಆ್ಯಂಗಲ್ 90 ಮೋರ್ ದೆನ್ 90 ಬೇಕಾದ್ರೂ ಇರ್ಬೋದು. ಹೇಗೇನು ಈವ್ನಿಂಗ್ ಟೈಮಲ್ಲಿ ಆ್ಯಂಗಲ್ ಕಡಿಮೆ ಆಗುತ್ತೆ. ಸೊ ದೀಸ್ ಆ್ಯಂಗಲ್ಸ್ ಆರ್ ನಥಿಂಗ್ ಬಟ್ ಆಲ್ಟಿಟ್ಯೂಡ್, ಹೈಟ್ ಎಷ್ಟಿರುತ್ತೆ, ಇದೆಷ್ಟಿರುತ್ತೆ. ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್, ಕ್ಲಿಯರ್? ಹಾಂ. ನಾವು 2 ಆ್ಯಂಗಲ್ಸ್ ಕೊಟ್ಟಿದ್ದಾರೆ ಅವರು. ಒಂದು 30 ಡಿಗ್ರಿ. ಯಾವ 30 ಡಿಗ್ರಿ, ಯಾವ 60 ಡಿಗ್ರಿ? ಸೇ ಎ, ಇದು ಬಿ. ವಿಚ್ ಒನ್ ಇಸ್ 30, ವಿಚ್ ಒನ್ ಇಸ್ 60? ಬಿ 30. ಈ ಲೈನ್ಗೆ ಹತ್ತಿರದ ಇಲ್ಲೊಂದು ಲೈನ್ ಹಾಕಿರ್ತೀನಿ, ದೂರದಿಂದ ಸ್ವಲ್ಪ ದೂರದಿಂದ ಒಂದು ಲೈನ್ ಹಾಕ್ತೀನಿ. ಹತ್ತಿರದಲ್ಲಿರೋದಕ್ಕೆ ಆ್ಯಂಗಲ್ ಜಾಸ್ತಿ ಇರುತ್ತೆ, ದೂರದಲ್ಲಿರೋದಕ್ಕೆ ಆ್ಯಂಗಲ್ ಜಾಸ್ತಿ ಇರುತ್ತೆ. ಸೇ ಕೆ ಎಲ್, ಕೆ ಈಸ್ ಲೆಸ್ ದೆನ್ ಎಲ್, ಕೆ ಈಸ್ ಗ್ರೇಟರ್ ದೆನ್ ಎಲ್. ಇದು ಕೆ ಈಸ್ ಲೆಸ್ ದೆನ್ ಎಲ್. ಅರ್ಥ ಆಯ್ತಾ ಕ್ವಶನ್ಸು? ಸೊ ದೂರದಲ್ಲಿರೋ ಆ್ಯಂಗಲ್ ಕಡಿಮೆ ಇರುತ್ತೆ ಅಂತಂದರೆ ಇಲ್ಲಿ 30 ಡಿಗ್ರಿ ಯಾವುದು, 60 ಡಿಗ್ರಿ ಯಾವುದು? ಹಾಂ, A30, ಕರೆಕ್ಟಾ? A is 30 degree, B is 60 degree. When a person is standing, so there is a building, what they are saying is there is a tower. So there is a tower.
found to be 40 meter longer when the sun altitude, the shadow of the tower is 40 meter longer. Shadow of the tower is 40 meter longer when sun altitude is 30 degree. When sun is 30 degree than when it is 60 degree. 60 degree ಮತ್ತು 30 degree ಕಂಪೇರ್ ಮಾಡಿದ್ರೆ ಎಷ್ಟು ಶಾಡೋ ಬರುತ್ತೆ, ಅದು 40 ಮೀಟರ್ ಲಾಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಟೇಕ್ 30 degree, 2 lines. ಏನಿಂದ ಒಂದು 30 degree 60 degree ಬರಿಬೋದು ಎಕ್ಸಾಕ್ಟಾಗಿ, ಬಟ್ ಲೆಟ್ಸ್ ಸೇ. ಸೊ ದಿಸ್ ಈಸ್ 60 degree, ದಿಸ್ ಈಸ್ 30 degree. ಲೆಟ್ ದಿಸ್ ಪಾಯಿಂಟ್ ಬಿ ಪಿ. ಇದು ಎ ಅಂತ ಇಟ್ಕೊಳ್ಳೋಣ, ಇದು ಬಿ ಅಂತ ಇಟ್ಕೊಳ್ಳೋಣ. ಲೆಟ್ ದಿಸ್ ಬಿ ಎ ಆ್ಯಂಡ್ ಬಿ. ನೋ ಐ ವಿಲ್ ಸೇ 60 degree ಇದ್ದಾಗ ದಿಸ್ ಈಸ್ ದ ಶಾಡೋ, ಯೆಲ್ಲೋ ಕಲರ್ ಇಸ್ ದ ಶಾಡೋ, ಕರೆಕ್ಟಾ? ವೆನ್ ಇಟ್ ಇಸ್ 30 degree, yellow plus green, yellow plus blue, this thing is the shadow, correct? ಅರ್ಥ ಆಗ್ತಿದೆಯಾ? ಸೊ ಟವರ್ ಇದೆ, ಯು ಹ್ಯಾವ್ ಎ ಟವರ್ ಹಿಯರ್. ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಪರ್ಸನ್ನು 60 degree ಇರುತ್ತೆ, ಕತ್ತೆತ್ಕೊಂಡು ನೋಡಬೇಕು, ಆಗ ಶಾಡೋ ಇಸ್ ದ ಯೆಲ್ಲೋ ಕಲರ್ ಲೈನ್. ವೆನ್ ಹಿ ಸ್ಟ್ಯಾಂಡ್ಸ್ ಎಟ್ ಪಿ, ಅಷ್ಟೊಂದು ಕತ್ತೆತ್ತೋದು ಬೇಕಾಗಿಲ್ಲ, ಇನ್ನು ನೋಡಬೇಕು ಎಲ್ಲಿರೋದು ಸೂರ್ಯ 30 degree. ಟೈಮ್ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೆ ಅಂತ ಮುಗಿಸ್ತೀನಿ ಅಷ್ಟೇ. 30 degree. ಸೊ ನೌ ದ ಶಾಡೋ ಈಸ್ ಪಿ ಬಿ. ಯು ಹ್ಯಾವ್ 2 ಶಾಡೋ, ಒಂದು ಪಿ ಬಿ, ಇನ್ನೊಂದು ಲೆಟ್ಸ್ ಸೇ ದಿಸ್, ಇನ್ನೊಂದು ಸಿ ಬಿ. ಹಾಂ, ಎರಡು ಒಂದೇ, ಟವರ್ ಹೈಟ್ ಒಂದೇ, ಶಾಡೋ ಮಾತ್ರ ಚೇಂಜು. ಅವ್ರು ಹೇಳ್ತಿದ್ರೆ ವೆನ್ ಇಟ್ ಈಸ್ 30 degree ದ ಶಾಡೋ ಈಸ್ 40 ಮೀಟರ್ ಲಾಂಗರ್ ಅಂತ ಹೇಳ್ತಾಯಿದ್ದಾರೆ. ದೇ ಆರ್ ಸೇಯಿಂಗ್ ದಟ್ ಪಿ ಸಿ ಈಸ್ ಈಕ್ವಲ್ ಟು 40 meter. ವೆನ್ ಇಟ್ಸ್ 30 degree, ಶಾಡೋ ಈಸ್ 40 degree ಲಾಂಗರ್ ದ್ಯಾನ್ ವಾಟ್ ಇಟ್ ಈಸ್ ಅಟ್ 60 degree ಅಂತ ಹೇಳ್ತಾಯಿದ್ದಾರೆ. 60 degree ಅವರು ಲಾಂಗರ್ ವೆನ್ ಅಂತ ಹೇಳಿದರೆ ಅವರು ಸಿಂಪಲಾಗಿ ಕೊಟ್ಟಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಏನಿಲ್ಲ, ಲೈಕ್ ಇಂಗ್ಲೀಷ್ ವರ್ಡಿಂಗ್ಸ್ ಅಷ್ಟೇ. ಅದಕ್ಕೆ ಹೇಳ್ತಾರೆ 2-3 ಸಲ ಓದಿ ಚೆಕ್ ಮಾಡ್ಕೋಬೇಕು. ಫೌಂಡ್ ಟು ಬಿ 40 meter ಲಾಂಗರ್ ವೆನ್ ಸನ್ಸ್ ಆಲ್ಟಿಟ್ಯೂಡ್ 30 degree ದ್ಯಾನ್ ವೆನ್ ಇಟ್ ಈಸ್ ಅಟ್ 60 degree. 60 degree ಮತ್ತು 30 degree ಕಂಪೇರ್ ಮಾಡಿದ್ರೆ ಇಟ್ ಈಸ್ ಫೌಂಡ್ ಟು ಬಿ 40 degree ಲಾಂಗರ್. ಸೊ 40 degree ಅಷ್ಟು ಉದ್ದ ಇದೆ ಅಂತ ಹೇಳ್ತಾ ಇಲ್ಲ, 40 degree ಅಷ್ಟು ಜಾಸ್ತಿ, 40 meter ಅಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾರೆ, ನಾಟ್ ಡಿಗ್ರಿ, ಸಾರಿ, ರೈಟ್? ದೆನ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ದಟ್ ಫೈಂಡ್ ದ ಹೈಟ್ ಆಫ್ ದ ಟವರ್. ಹಾಂ, ಫೈಂಡ್ ದ ಹೈಟ್ ಆಫ್ ದ ಟವರ್. ಸಾಲ್ವ್ ಮಾಡೋಣ. ಲೆಟ್ ಎ ಬಿ ದ ಟವರ್. ಹಾಂ, ಅಂಡ್ ಪಿ ಎ and CA are line of sight. ಬರಿಬೋದಾ? ಲೈನ್ ಆಫ್ ಸೈಟ್ಸ್ ಫಾರ್ ಪಿ ಎಗೆ 30 degree ಆ್ಯಂಡ್ 60 degree ರೆಸ್ಪೆಕ್ಟಿವ್ಲಿ. ರೆಸ್ಪೆಕ್ಟಿವ್ಲಿ ಅಂದರೆ ಗೊತ್ತು ತಾನೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ದೋಸ್ ಆರ್ ದ 2 line of sights. Now we apply, we are not bothered about hypotenuse, bothered about only about opposite height adjacent side. ಎರಡಕ್ಕೂ ಅಪ್ಲೈ ಮಾಡ್ತೀವಿ. ಸೆಟ್ tan 60 degree ಈಸ್ ಈಕ್ವಲ್ ಟು, ಇಲ್ಲೊಂದು ಇಟ್ಕೋ, ಲೆಟ್ ಎಚ್ ಬಿ ದ ಹೈಟ್ ಆಫ್ ಟವರ್. ಸರಿನಾ? ಸೊ ಏನಾಗುತ್ತೆ, ನಾವು ಇಫ್ ಯು ಕಂಟಿನ್ಯೂ ಫರ್ದರ್ tan 60 degree ಈಸ್ ಈಕ್ವಲ್ ಟು
ಏನು ಹೆಚ್ ಓವರ್ ಬಿ ಸಿ, ಹೆಚ್ ಓವರ್ ಬಿ ಸಿ, ಸರಿನಾ? ಏನಾಗುತ್ತೆ? ಹೆಚ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು tan 60 degree. ವಾಟ್ ಈಸ್ tan 60 degree? ಬಿ ಸಿ ಇಂಟು √3 ಅಥವಾ √3 ಬಿ ಸಿ. ಕ್ಲಿಯರ್? Find the height of the multi-story building and the distance between the two buildings. ತಗೋಬೋದು, ಇಲ್ಲೇನು ಬೇಕಾಗಿಲ್ಲ, ಸದ್ಯಕ್ಕೆ ಹಾಗೆ ಇರಲಿ. ಇನ್ನೂ ಸಿಂಪ್ಲಿಫಿಕೇಶನ್ ಇದೆಯಲ್ಲ. ನಮಗೆ ಇಲ್ಲೇನಾದ್ರು ವ್ಯಾಲ್ಯೂ ಏನಾದ್ರು 10 ಇದ್ದು ಇಲ್ಲೇನಾದ್ರು √3 1.7 ಅಂತ ತಗೊಂಡ್ರೆ ಇಲ್ಲೇ ಮಲ್ಟಿಪ್ಲೈ ಮಾಡಿಬಿಡ್ತೀವಿ. ಬಟ್ ಸ್ಟಿಲ್ ಇಟ್ ಇಸ್ ಎ ವೇರಿಯಬಲ್ ಅಲ್ವಾ, ವಿ ಡೋಂಟ್ ನೋ, ಸೊ ದಟ್ಸ್ ವೈ ಕೀಪ್ ಇಸ್ಟ್. ನೆಕ್ಸ್ಟ್ ಫರ್ದರ್ ಸೆಟ್ tan 30 degree ಈಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ 40. ಇದನ್ನು ಎಕ್ಸ್ ಅಂತ ಇಟ್ಕೊಂಡು ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ಕೋಬೇಕಷ್ಟೆ. ದಟ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಸಿ ಆರ್ ಬಿ ಸಿ ಈಸ್ ಈಕ್ವಲ್ ಟು ಎಕ್ಸ್. ಹಾಂ ನೋಡಿ, ಇವಾಗ 40 + x, ಸೊ ಹೆಚ್ ಈಸ್ ಈಕ್ವಲ್ ಟು tan 30 degree 1/√3 ಇಂಟು 40 + x. ಹಾಂ, ಸೊ ಇಫ್ x ಈಸ್ ಈಕ್ವಲ್ ಟು 40 + x ಹಿಯರ್ x √3, h is x √3, let this equation be 1. ಇಲ್ಲಿ ಹೆಚ್ಚು ವಾಟ್ ಯು ಹ್ಯಾವ್ ಹಿಯರ್ ಈಸ್ 40 + x, let this be 2. ಸೊ ಇಲ್ಲೂ ಹೆಚ್ಚು ಇದೆ, ಇಲ್ಲೂ ಹೆಚ್ಚಿದೆ, ಹೆಚ್ಚಾಗ್ತಾ ಇದೆಯಾ? ಹೆಚ್ಚಿದೆ. ಸೊ 1 ಈಸ್ ಈಕ್ವಲ್ ಟು 2. ಏನು ಮಾಡ್ತೀವಿ? x √3 ಈಸ್ ಈಕ್ವಲ್ ಟು 1/√3 ಇಂಟು 40 + x. √3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ √3 ಇದ್ದರೆ ಒಂದೇ ಸೈಡ್ ಇದ್ದರೆ ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈ ಕಡೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಂ, ಸೊ ಎಕ್ಸ್ ಇಂಟು √3 ಇಂಟು √3 ಈಸ್ ಈಕ್ವಲ್ ಟು 40 + x. √3 ಇಂಟು √3 3 ಆಗುತ್ತೆ. 3x ಈಸ್ ಈಕ್ವಲ್ ಟು 40 + x. ಸರಿನಾ? ಸೊ ವಾಟ್ ಈಸ್ ದಿಸ್? 2x ಈಸ್ ಈಕ್ವಲ್ ಟು 40, x ಈಸ್ ಈಕ್ವಲ್ ಟು 3x - x. x ಈ ಕಡೆ ಇದನ್ನ 4 ಕಳಿಸ್ತೀನಿ, ಪ್ಲಸ್ x ಏನಾಗುತ್ತೆ? -x ಆಗಲ್ವಾ? ಗೊತ್ತಾಯ್ತಾ? ಮೈನಸ್ ಆಯ್ತಲ್ಲ, 3x - x. 2x ಈಸ್ ಈಕ್ವಲ್ ಟು 40, x ಈಸ್ ಈಕ್ವಲ್ ಟು 20 meter. What is this? X is equal to 20 meter. When x is equal to 20 meter, again you can find, when x is equal to 20 meter, you can find h. What is h? h is equal to x √3. To find h, ಬರಿತಾ ಇರ್ಬೇಕು ಏನು ಮಾಡ್ತಾ ಇರ್ತೀವಿ ಅಂತ. ಟು ಫೈಂಡ್ ಹೆಚ್, ಹೆಚ್ ಈಸ್ ಈಕ್ವಲ್ ಟು 20 √3 meter. ಅವರೆಲ್ಲರೂ ಕನ್ಸಿಡರ್ √3 as 1.3 ಅಂದರೆ ಹಾಂ √3 h, to find h from 1, from equation 1, h is equal to x √3 ಅಲ್ವಾ? ಹೈಟು, ಟವರ್ ಹೈಟು h is equal to x √3 ಅಂತ ಫಸ್ಟ್ ಮಾಡ್ದೋ. ಇದೇ ಹೈಟ್ ಇಟ್ಕೊಂಡು ಇನ್ನೊಂದು ಈಕ್ವೇಷನ್ ಬರ್ದೋ, 2 ಈಕ್ವೇಷನು ಈಕ್ವಲ್ ಆಯಿತು. ಸೊ ಟು ಫೈಂಡ್ ಎಕ್ಸ್, ಇಲ್ಲಿ ಹೆಚ್ಚು ಗೊತ್ತಿಲ್ಲ, ಎಕ್ಸು ಗೊತ್ತಿಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ? ಲೈಕ್ ವಿ ಕೀಪ್ 40 + 20 60 ಅವಾಗ 30 ಅಂದರೆ tan ಯೂಸ್ ಮಾಡೋದು, tan 30 ಹೈಟ್ ಆಫ್ ದ ಟವರ್ ಸಿಕ್ತು ಇವಾಗ. ಸಿ ಹೈಟ್ ಆಫ್ ದ ಟವರ್ ಈಸ್ 20 √3. ಹೈಟ್ ಆಫ್ ದ ಟವರ್ ಸಿಕ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ ಆ್ಯಂಡ್ ದ ಪಾಯಿಂಟ್ ಬಿ. ಆ್ಯಡ್ ಮಾಡೋರಾಯಿತು. 40 + 20 √3 ಅಲ್ಲ, 40 + 20 60 ದ ಡಿಸ್ಟೆನ್ಸ್.
ಅದೇನು ಕೇಳ್ತಾ ಇದ್ದಾರೆ ದ ಶಾಡೋ ಆಫ್ ಎ ಲೋಯರ್ ಸ್ಟೇಷನ್. ಓಕೆ, ಫೈನ್ ದ ಹೈಟ್ ಆಫ್ ದ ಟವರ್, ಫೈನ್ ದ ಹೈಟ್ ಆಫ್ ದ ಮಲ್ಟಿ ಸ್ಟೇಟ್ ಬಿಲ್ಡಿಂಗ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಾಬ್ಲಮ್ ನಂಬರ್ 5 ಅಲ್ವಾ. ಫೈನ್ ದ ಹೈಟ್ ಆಫ್ ದ ಟವರ್ ಅಷ್ಟೇ ಕೇಳಿರೋದು. ದೇ ಹ್ಯಾಸ್ ಓನ್ಲಿ ಫೈನ್ ದ ಹೈಟ್ ಆಫ್ ದ ಟವರ್, ದೇ ಆರ್ ನಾಟ್ ಆಸ್ ದ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಪಿ ಟು ಟವರ್ ಬಿ, ಫುಟ್ ಆಫ್ ದ ಟವರ್ ಕೇಳಿಲ್ಲ. ಇದೇ ಕೇಳಿದ್ರು ಅಷ್ಟೇ ನೀನು 20 ಬರುತ್ತೆ. ಲಾಸ್ಟ್ ಬರೀ ದ ಹೈಟ್ ಆಫ್ ದ ಟವರ್, ದ ಹೈಟ್ ಆಫ್ ದ ಟವರ್ h is equal to 20√3. ಬರ್ಕೋಬೇಕು.